So my dear friends and professionalists, I am Uday Singh, advocate speaking. So ನೀವೆಲ್ಲರೂ ಸಹ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಅಂತಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ IPC ಸೆಕ್ಷನ್ 120A 120B 1860 ಪ್ರಕಾರ. ಇವತ್ತಿನ ಭಾರತೀಯ ದಂಡ ಸಂಹಿತೆ 1860ರಲ್ಲಿ ಸೆಕ್ಷನ್ 120A ಮತ್ತು 120B ಅನ್ನು ತೆಗೆದುಕೊಂಡಾಗ ಇದು ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಬಗ್ಗೆ ನಮಗೆ ಸ್ಪಷ್ಟವಾದಂತಹ ವಿವರಣೆಯನ್ನು ಹೇಳ್ತೀವಿ. ಪಿತೂರಿ ಅಥವಾ ಸಂಚು ಅಂತೇಳಿ ನಾವು ಹೇಳ್ತೀವಿ. ಇವತ್ತಿನ ದಿನಗಳಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಥವಾ ಪಿತೂರಿ ಅಥವಾ ಒಳಸಂಚು ಎಂಬತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ಜನಗಳಲ್ಲಿ ಈ ಒಂದು ಪಿತೂರಿ ನಡೀತಾ ಇರತಕ್ಕಂಥದ್ದು ನಾವು ಕೇಳ್ತಾ ಇರ್ತೀವಿ. ದಿನನಿತ್ಯದಲ್ಲಿ ನಮಗೆ ಗೊತ್ತಿರುವಂತ ಅಂಶ. ಮತ್ತು 1860ರ ಭಾರತೀಯ ಅಪರಾಧ ಕಾಯ್ದೆಯನ್ನು ತೆಗೆದುಕೊಂಡಾಗ ಪಿತೂರಿ ಎಂಬತಕ್ಕಂಥದ್ದು ಇವತ್ತಿನ ವ್ಯವಸ್ಥೆ ಒಳಗಡೆ ತುಂಬಾ ಪ್ರಚಲಿತವಾಗಿರ್ತಕ್ಕಂಥ ಒಂದು ವಿಚಾರವಾಗಿ ಅಸ್ತಿತ್ವದಲ್ಲಿದೆ. ನಾವು ರಾಜಕಾರಣವನ್ನು ತೆಗೆದುಕೊಂಡಾಗ ರಾಜಕಾರಣದಲ್ಲಿ ಅತಿ ಹೆಚ್ಚಾಗಿ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಎಂಬತಕ್ಕಂಥದ್ದು ನಡೀತಾನೆ ಇರ್ತದೆ. ಅದಕ್ಕೆ ರಾಜಕಾರಣ ಅಥವಾ ರಾಜಕೀಯದಲ್ಲಿ ಪಾಲಿಟಿಕ್ಸ್ ಸ್ಟಾರ್ಟ್ ವಿತ್ ದ ಕಾನ್ಸ್ಪಿರಸಿ ಎಂಡ್ ವಿತ್ ದ ಮರ್ಡರ್ ಅಂತೇಳಿ ನಾವು ಹೇಳ್ತೀವಿ. ಸೊ ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನ ಮಾಡಬೇಕಾದ್ರೆ ಸೆಕ್ಷನ್ 120A ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಮತ್ತು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ತಮ್ಮದೇ ಆದಂತ ಗುರಿ ಸಾಧನೆಯನ್ನ ಅಥವಾ ತಮ್ಮದೇ ಆದಂತ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅದು ಅಪರಾಧದ ಕೃತ್ಯಗಳಿರೋದು ಅಥವಾ ಇನ್ಯಾವುದೇ ತಮ್ಮ ಒಳಸಂಚಿನ ಪಿತೂರಿಯ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಯಾರಾದರೂ ಅಡ್ಡ ಬಂದಂತ ಸಂದರ್ಭದಲ್ಲಿ ಆ ರೀತಿ ಅಡ್ಡ ಬಂದಂತ ವ್ಯಕ್ತಿಯನ್ನ ಮತ್ತು ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ಅಂತ್ಯಗೊಳಿಸುವಂತದ್ದನ್ನ ನಾವು ಸಹಜವಾಗಿ IPC ಸೆಕ್ಷನ್ 120A ಪ್ರಕಾರ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತೇಳಿ ನಾವು ಕರಿತೀವಿ. ಸೊ ಈ ರೀತಿಯಾದಂತಹ ಒಂದು ಅಂಶ ಇವತ್ತಿನ ವ್ಯವಸ್ಥೆಗಳಲ್ಲಿ ಇವತ್ತಿನ ದಿನಗಳಲ್ಲಿ ಬಹಳಷ್ಟು ಆಗ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇಂಥ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಸೆಕ್ಷನ್ 120A ಪ್ರಕಾರ ಆರೋಪಿ ಅಥವಾ ಅಪರಾಧಿ ತನ್ನದೇ ಆದಂತ ಒಂದು ಪಿತೂರಿಯನ್ನು ಒಳಸಂಚನ ಮಾಡಿ ಕೃತ್ಯವನ್ನು ಎಸಗಿದ್ದರೂ ಸಹ ತಾನು ಯಾವುದೇ ಒಂದು ವಿಧವಾದಂತ ಕೃತ್ಯವನ್ನು ಕಾನೂನು ಬಾಹಿರವಾಗಿ ಮಾಡಿದ್ದರೂ ಸಹ ಅದನ್ನು ಮಾಡಿಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಬಿಂಬಿಸಿಕೊಳ್ತಾ ಇರ್ತಾನೆ. ಅವನು ಕಣ್ಮರೆಯಾಗಿರ್ತಾನೆ, ಪರದೆ ಹಿಂದೆ ಇರ್ತಾನೆ. ಗೊತ್ತೇ ಆಗೋದಿಲ್ಲ ನಮಗೆ ಯಾರು ಪಿತೂರಿ ಮಾಡಿದ್ದಾರೆ ಎಂಬತಕ್ಕಂಥದ್ದನ್ನ. ಸಾರ್ವಜನಿಕರ ಮುಂದೆ ಪಿತೂರಿ ಅಥವಾ ಒಳಸಂಚು ಯಾರ ಕೈವಾಡ ಇದೆ, ಕಾಣದ ಕೈಗಳು ಅಂತ ಹೇಳ್ತೀವಲ್ಲ, ಅದು ನಮಗೆ ಗೊತ್ತೇ ಆಗುದಿಲ್ಲ. ಸೊ ಇಂಥ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನ ಅಥವಾ ಒಳಸಂಚು ಅಥವಾ ಪಿತೂರಿಯ ಕೃತ್ಯಗಳನ್ನ ಇವತ್ತು ಕಂಡುಹಿಡಿಯಬೇಕಾದ್ರೆ, ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಸಾಧ್ಯ. ಅಷ್ಟು ಸರಳವಾಗಿ ಆಗ್ಲಿಕ್ಕೆ ಆಗೋದಿಲ್ಲ. ಆದರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಥವಾ ಇನ್ವೆಸ್ಟಿಗೇಷನ್ ಟೀಮ್ ಎಂಬತಕ್ಕಂಥದ್ದು ತಮ್ಮದೇ ಆದಂತ ಒಂದು ಕಾನೂನು ರೀತ್ಯವಾದಂತ ಸಮಗ್ರವಾದಂತ ತನಿಖೆಯನ್ನ ನಡೆಸುವುದರ ಮೂಲಕ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ. ಒಳಸಂಚನ ಪಿತೂರಿಯನ್ನ ಯಾರು ಮಾಡಿದ್ದಾರೆ ಅಂತೇಳಿ ಅವರುಗಳ ಮುಖವನ್ನು ಹೊರ ತರಲಿಕ್ಕೆ ಒಂದು ಅತಿ ಪ್ರಮುಖವಾದಂತ ಅಂಶ ಅಂತಂದ್ರೆ ಒಂದು ತನಿಖಾ ತಂಡ ಅಥವಾ ಇನ್ವೆಸ್ಟಿಗೇಷನ್ ಆಫೀಸರ್ ಸಮಗ್ರವಾಗಿ ನಿರ್ವಹಿಸಬೇಕಾಗುತ್ತೆ. ಸೊ ಪಿತೂರಿ ಎಂಬತಕ್ಕಂಥದ್ದು ಅದು ಪಿತೂರಿ ಇರ್ಬೋದು ಅಥವಾ ಕ್ರಿಮಿನಲ್ ಪಿತೂರಿ ಇರ್ಬೋದು ಅಥವಾ ಒಳಸಂಚು ಎಂಬತಕ್ಕಂಥ ಅಂಶ ಇರ್ಬೋದು. ಇವತ್ತು ಸಾಮಾನ್ಯ ಜನರಲ್ಲಿ ಅದು ಸಾಮಾನ್ಯ ಪ್ರತಿಯೊಂದು ಕುಟುಂಬದಲ್ಲಿ ನಡೀತಾ ಇರ್ತದೆ, ರಾಜಕಾರಣದಲ್ಲಿ ನಡೀತಾ ಇರ್ತದೆ ಮತ್ತು ಸಮಾಜದಲ್ಲಿ ನಡೀತಾ ಇರ್ತದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅಥವಾ ಕೆಲವು ಇಬ್ಬರು ವ್ಯಕ್ತಿಗಳು ಇನ್ನೊಬ್ಬರ ಮೇಲೆ ವ್ಯವಸ್ಥೆಯ ಮೇಲೆ ಈ ರೀತಿಯಾದಂತ ಪಿತೂರಿಯನ್ನ ಮಾಡ್ತಾ ಹೋಗ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಸಹ ಗೊತ್ತಿದೆ. ಸೊ ಸಾಮಾನ್ಯ ಜನರಲ್ಲಿ ಅಥವಾ ಸಮಾಜದಲ್ಲಿ ನಡೆಯುವಂತ ಪಿತೂರಿಗೂ ಮತ್ತು ಕ್ರಿಮಿನಲ್ ಪಿತೂರಿಗೂ ತುಂಬಾ ವ್ಯತ್ಯಾಸ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಯಾವುದೇ ಒಬ್ಬ ವ್ಯಕ್ತಿ ಕಾನ್ಸ್ಪಿರಸಿ ಮಾಡಿದ್ದಾನೆ ಅಂದಾಗ ತಾನು ಮಾಡಿದಂತ ಪಿತೂರಿ ಅಥವಾ ಕಾನ್ಸ್ಪಿರಸಿ ಅಥವಾ ತಾವು ಮಾಡಿದಂತ ಕಾನ್ಸ್ಪಿರಸಿ ಅದು ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿ ಪರಿವರ್ತನೆ ಕ್ರಿಮಿನಲ್ ಒಂದು ಕೃತ್ಯವಾಗಿ ಕಾನೂನು ಬಾಹಿರವಾಗಿ ಪರಿವರ್ತನೆ ಹೊಂದಿದಾಗ ಈ ಒಂದು ಕಾನೂನಿನ ವ್ಯಾಪ್ತಿಯ ಕಪಿಮುಷ್ಟಿ ಒಳಗಡೆ ಸಿಕ್ಕೊಳ್ತಾರಲ್ಲ, ಆಗ ಅದು ಸಹಜವಾಗಿ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತೇಳಿ ನಾವು ಸೆಕ್ಷನ್ 120A ಅಡಿಯಲ್ಲಿ ಅವನು
ಬಂಧನಕ್ಕೆ ಒಳಗಾಗತಕ್ಕಂಥದ್ದನ್ನು ನಾವು ನೋಡ್ತೀವಿ. ಪೊಲೀಸ್ ಇಲಾಖೆ ಅರೆಸ್ಟ್ ಮಾಡತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ಪಿತೂರಿ ಅಂತಂದ್ರೆ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮದೇ ಆದಂತ ಒಂದು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ಕೊಲೆ ಮಾಡಲಿಕ್ಕೆ ಸಂಚನ್ನು ರೂಪಿಸುತ್ತಕ್ಕಂಥದ್ದು, ಇನ್ನೊಬ್ಬರನ್ನ ಹತ್ತಿಕ್ಲಿಕ್ಕೆ ಸಂಚನ್ನು ರೂಪಿಸುತ್ತಕ್ಕಂಥದ್ದು, ಅಥವಾ ಕೊಲೆಗೆ ಒಂದು ಯೋಜನೆಯನ್ನು ತಯಾರು ಮಾಡ್ತಕ್ಕಂಥದ್ದು, ಸಂಚನ್ನು ತಯಾರು ಮಾಡ್ತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ಏನೋ ಮಾಡಲು ಹೋಗಿ ಏನೋ ಆಗಿರ್ತಕ್ಕಂಥದ್ದು ನಾವು ನೋಡ್ತಿದ್ವಿ. ಯಾವುದೋ ಪಿತೂರಿ, ಕ್ರಿಮಿನಲ್ ಪಿತೂರಿಯನ್ನು ಮಾಡಿಕೊಂಡು ಯಾವುದೋ ಕೊಲೆಯ ಸಂಚನ್ನು ಮಾಡಿ ಯಾರಿಗೋ ಬೇರೆಯವರಿಗೆ ಇನ್ನೊಬ್ಬರಿಗೆ ಕೊಲೆ ಮಾಡಿರ್ತಕ್ಕಂಥದ್ದು ನಾವು ಸಹಜವಾಗಿ ನೋಡ್ತೀವಿ. ಸೊ ಇಂಥ ಒಂದು ಪಿತೂರಿ, ಅದಕ್ಕೆ ನಾನು ಹೇಳಿದ್ದು ಪಾಲಿಟಿಕ್ಸ್ ಒಳಗಡೆ ಅಥವಾ ಇನ್ಯಾವುದೇ ವ್ಯವಸ್ಥೆ ಒಳಗಡೆ ಅದು ಪಾಲಿಟಿಕ್ಸ್ ಎಂಬತಕ್ಕಂಥದ್ದು ಸ್ಟಾರ್ಟ್ ವಿತ್ ಕಾನ್ಸ್ಪಿರಸಿ ಎಂಡ್ ವಿತ್ ಮರ್ಡರ್ ಅಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ಸೊ ಈ ಒಂದು IPC ಸೆಕ್ಷನ್ 1860 120 ಅಡಿಯಲ್ಲಿ ಇಂಥ ಒಂದು ಪಿತೂರಿಗಳು, ಕ್ರಿಮಿನಲ್ ಕಾನ್ಸ್ಪಿರಸಿಗಳು ಇವತ್ತಿನ ರಾಜಕಾರಣದಲ್ಲಿ ವ್ಯವಸ್ಥೆಯಲ್ಲಿ ನಿರ್ವಹಣೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತೇವೆ. ಸೊ ಇವತ್ತಿನ ರಾಜಕಾರಣದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಶ್ರೀಮಂತ ಮನೆತನಗಳಲ್ಲಿ, ಎಷ್ಟೋ ರಾಜಕಾರಣದ ಕುಟುಂಬಗಳಲ್ಲಿ ಇಂಥ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯನ್ನ ಮಾಡಿ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ, ಪುರಾವೆಗಳಿಲ್ಲದೆ ತಪ್ಪಿಸಿಕೊಂಡು ನಾವು ಯಾವುದೇ ವಿಧವಾದಂತಹ ಕಾನೂನು ಬಾಹಿರ ಕೃತ್ಯ ಮಾಡಿಲ್ಲ, ನಾವು ಯಾವುದೇ ವಿಧವಾದಂತಹ ಅಪರಾಧಗಳನ್ನು ಮಾಡಿಲ್ಲ ಎಂಬತಕ್ಕಂಥದ್ದನ್ನು ಸಹ ಸಾಕ್ಷಿಗಳಿಲ್ಲದೆ ಕಾರಣದಿಂದ, ಸಾಕ್ಷ್ಯಾಧಾರಗಳು ಇಲ್ಲದೆ ಕಾರಣದಿಂದ ಇವತ್ತಿನ ಕುಟುಂಬದಲ್ಲಿ, ಸಮಾಜದಲ್ಲಿ, ರಾಜಕಾರಣದಲ್ಲಿ ರಾಜಾರೋಷಾಗಿ ತಿರುಗುತ್ತಿರ್ತಕ್ಕಂಥ ಎಷ್ಟೋ ಅಪರಾಧಿಗಳನ್ನ ನಾವು ಇವತ್ತು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಅವರು ಕಾನೂನಿನ ಕಪಿಮುಷ್ಟಿಯಲ್ಲಿ ಸಿಕ್ಕೊಂಡಿಲ್ಲ, ಪಿತೂರಿಯನ್ನು ಮಾಡಿ ಸಫಲತೆಯನ್ನು ಹೊಂದಿದ್ದಾರೆ. ಆದ್ರೆ ಇವತ್ತು ಸಫಲತೆ ಹೊಂದಿರಬಹುದು, ಇನ್ನೊಂದು ದಿನ ಸಿಕ್ಬಿಡುವಂತ ಚಾನ್ಸಸ್ ಇರ್ತದೆ. ಇದು ಕ್ರಿಮಿನಲ್ ಕಾನ್ಸ್ಪಿರಸಿ 1860 IPC ಸೆಕ್ಷನ್ 120 ತುಂಬಾ ಸ್ಟ್ರಾಂಗ್ ಇದೆ ಎಂಬತಕ್ಕಂಥದ್ದನ್ನ ನಾವು ನೀವುಗಳಲ್ಲೂ ನೋಡ್ಕೊಳ್ಳಬೇಕಾಗುತ್ತೆ. ಸೊ ಇಂಥ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಎಂಬತಕ್ಕಂಥದ್ದು IPC ಸೆಕ್ಷನ್ 120B ಅಡಿಯಲ್ಲಿ ನಾವು ನೋಡ್ತಾ ಹೋದ್ರೆ ಇದು ಒಂದು ಅತಿ ತೀವ್ರಗತಿಯಾದಂತ ಮರಣದಂಡನೆಯನ್ನು ಸಹ ಪಡೆಯುವಂತ, ಮರಣದಂಡನೆಗೂ ಸಹ ಅರ್ಹವಾಗಿರ್ತಕ್ಕಂಥ ಶಿಕ್ಷರ ಅಪರಾಧ ಎಂಬತಕ್ಕಂಥದ್ದನ್ನು ನಾವು ಮರಿಬೇಡದಾಗುತ್ತೆ. ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯಲ್ಲಿ ಸಿಕ್ಕಿಬಿದ್ದಂತ ವ್ಯಕ್ತಿ ಯಾವಾಗಲೂ ಸಹ ಕಾಗ್ನಿಸಬಲ್ ಅಫೆನ್ಸ್ಗೆ ಒಳಗಾಗ್ತಾನೆ, ನಾನ್ ಬೇಲೇಬಲ್ ಅಫೆನ್ಸ್ಗೆ ಒಳಗಾಗ್ತಾನೆ ಮತ್ತು ಮರಣದಂಡನೆ, ಜೀವನ ಪರ್ಯಂತ ಜೈಲು ಶಿಕ್ಷೆ ಅನುಭವಿಸುವಂತ ಒಂದು ಶಿಕ್ಷರ ಅಪರಾಧವೂ ಸಹ ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬೇಕಾಗುತ್ತೆ. ಈ ಒಂದು ಕ್ರಿಮಿನಲ್ ಕಾನ್ಸ್ಪಿರಸಿಯವರಿಗೆ ಶಿಕ್ಷರ ಅಪರಾಧವನ್ನು ಎಸಗಲು ಹೊರತುಪಡಿಸಿ ಒಂದು ವೇಳೆ ಕ್ರಿಮಿನಲ್ ಕಾನ್ಸ್ಪಿರಸಿ ಪಿತೂರಿ ಒಳಗಡೆ ಯಾರಾದರೂ ಸಿಗ್ಬಿದ್ರೆ ಇಂಥ ಒಂದು ಸಾಮಾನ್ಯ ಕ್ರಿಮಿನಲ್ ಕಾನ್ಸ್ಪಿರಸಿಗೂ ಸಹ ಒಂದು 6 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ ಎರಡನ್ನೂ ಸಹ ವಿಧಿಸತಕ್ಕಂಥದ್ದನ್ನ ನಾವು ನೋಡ್ತೀವಿ. ಒಂದು ವೇಳೆ ಶಿಕ್ಷರ ಅಪರಾಧಕ್ಕೆ ಒಳಗಾಗುವಂತ ಕ್ರಿಮಿನಲ್ ಕಾನ್ಸ್ಪಿರಸಿ ಕೃತ್ಯದಲ್ಲಿ ಅಪರಾಧದಲ್ಲಿ ಸಿಗಬಿದ್ದಂತ ವ್ಯಕ್ತಿಗಳಿಗೆ ಸಹಜವಾಗಿ ಸೆಕ್ಷನ್ 120B ಪ್ರಕಾರ ಮರಣದಂಡನೆಯೂ ಸಹ ವಿಧಿಸಬಹುದು ಮತ್ತು ಜೀವಾವಧಿ ಶಿಕ್ಷೆಯನ್ನು ಸಹ ವಿಧಿಸಬಹುದು ಮತ್ತು ದಂಡವನ್ನು ಸಹ ಹಾಕಬಹುದು. ಮರಣದಂಡನೆ, ಜೀವಾವಧಿ ಶಿಕ್ಷೆ ಈ ಎರಡೂ ಸಹ ವಿಧಿಸತಕ್ಕಂಥ ಅಂಶ ಇದೆ. ಕನಿಷ್ಠ 7 ರಿಂದ 10 ವರ್ಷ ಜೈಲು ಶಿಕ್ಷೆಯನ್ನು ವಿಧಿಸತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಇವತ್ತು ಕ್ರಿಮಿನಲ್ ಕಾನ್ಸ್ಪಿರಸಿ ಎಂಬತಕ್ಕಂಥದ್ದು ಇವತ್ತಿನ ಸಮಾಜದಲ್ಲಿ ತುಂಬಾ ನಡೀತಾ ಇದೆ. ಪ್ರತಿಯೊಂದು ವ್ಯವಸ್ಥೆ ಒಳಗೂಡಿಸ್ತಾ ಇದು ಸಹಜವಾಗಿ ಒಂದು ನಿಂತಿರ್ತಕ್ಕಂಥ ಅಪರಾಧ ಮಾಡುವಂತ ಕೃತ್ಯ, ಕಾನೂನು ಬಾಹಿರ ಕೃತ್ಯ ಅಥವಾ ಅಪರಾಧ ಅಂತೇಳಿ ಇರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಆದ್ರೆ ಈ ಅಪರಾಧವನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಯಾರೇ ಆಗ್ಲಿ. ಸೊ ಇದು ತುಂಬಾ ಸಿವಿಯರ್ ಆಗಿರ್ತಕ್ಕಂಥ ಅಪರಾಧ, ಶಿಕ್ಷರ ಅಪರಾಧ ಆಗ್ತದೆ. ಸೊ ಇಂಥ ಒಂದು ಅಪರಾಧಗಳಿಂದ ಇಡೀ ಒಂದು ಅಮಾಯಕ ವ್ಯಕ್ತಿಗಳ ಬದುಕು ಮತ್ತು ಜೀವನ ನಶಿಸಿ ಹೋಗ್ಬಾರ್ದು ಎಂಬತಕ್ಕಂಥದ್ದನ್ನ ಸಾರ್ವಜನಿಕರು, ಅಪರಾಧ ಮಾಡುವಂತ ವ್ಯಕ್ತಿಗಳು ಇವುಗಳನ್ನ ತಿಳ್ಕೋಬೇಕು. ಸೊ ಇದನ್ನು ತಿಳಿದು ನಾವು ಈ ಸಾಮಾಜಿಕ ಸ್ವಸ್ಥ ಸಮಾಜ ಮತ್ತು ಉತ್ತಮ ಸಮಾಜ ನಿರ್ಮಾಣಕ್ಕೆ ನಾವು ನೀವುಗಳೆಲ್ಲರೂ ಸಹ ಮುಂದಾಗಬೇಕು ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ಒಂದು ವಿಡಿಯೋನ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು
ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಷಯಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.